ಮಗ ನಮ್ಮ ಆರ್ ಸಿ ಬಿ ಇದ್ದಿದ್ ಕಡೆ ಟೆನ್ಷನ್ಗಳಿರುತ್ತೆ, ಪ್ರೆಷರ್ ಸಿಚುವೇಶನ್ಗಳಿರುತ್ತೆ, ಕಮ್ಬ್ಯಾಕ್ಗಳಿರುತ್ತೆ. ಆದರೆ ಥ್ರಿಲ್ಗೆ ಮಾತ್ರ ಯಾವತ್ತೂ ಕೊರತೆ ಇರಲ್ಲ. ಸೊ ಇವತ್ತು ಕೂಡ ಅವೆಲ್ಲ ಇದ್ದು ಫಸ್ಟು ಮ್ಯಾಚ್ ಅಲ್ಲೇನೆ. ಹಾಗೇನೆ ನಮ್ಮ ಆರ್ ಸಿ ಬಿ ವುಮೆನ್ಸು WPL ಹಿಸ್ಟ್ರಿಲೇನೆ ರೆಕಾರ್ಡ್ನ ಮಾಡಿದ್ದಾರೆ. ಏನು ಅಂದರೆ ಹೈಯೆಸ್ಟ್ ಎವರ್ ಟೋಟಲ್ನ ಚೇಸ್ ಮಾಡಿ ಬಿಸಾಕಿದ್ದಾರೆ. ಅದು ಎಷ್ಟು 201 ರನ್ನ. ಇದಕ್ಕೂ ಮುಂಚೆ ಇದ್ದ ರೆಕಾರ್ಡು 191 ರನ್ನ ಚೇಸ್ ಮಾಡಿದರು. ಈಗ ನಮ್ಮ ಆರ್ ಸಿ ಬಿಯವರು 201ನ ಚೇಸ್ ಮಾಡಿದ್ದಾರೆ. ಅದು ಫಸ್ಟ್ ಮ್ಯಾಚಲ್ಲೇ. ಮ್ಯಾಚ್ ನೋಡಿಲ್ಲ ಅಂದರೆ ಹೋಗಿ ಹೈಲೈಟ್ಸ್ ನೋಡಿ, ಸಿಕ್ಕಾಪಟ್ಟೆ ಸಖತ್ತಾಗಿತ್ತು. ಅದಕ್ಕೂ ಮುಂಚೆ ನಾನು ವೀಡಿಯೋನ ಫುಲ್ ನೋಡ್ಬಿಡಿ. ಮ್ಯಾಚ್ನ ಬೇಗ ರೀಕ್ಯಾಪ್ ಮಾಡ್ಕೊಂಬರೋಣ. ಅದಕ್ಕೂ ಮುಂಚೆ ಯಾರಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಆನ್ ಮಾಡ್ಕೊಂಬಿಡಿ. ಮಗ ನಮ್ಮ ಕ್ಯಾಪ್ಟನ್ ಸ್ಮೃತಿ ಮಂದಾನ್ ಅವರು ಟಾಸ್ ಗೆಲ್ತಿದ್ದಂಗೆ ಬೌಲಿಂಗ್ನ ತಗೊಂಡ್ರು. ಹಾಗೇನೆ ಇದು ನಮ್ಮ ಗುಜರಾತ್ನ ಹೋಮ್ ಗೇಮ್ ಆಗಿರ್ಬೋದು, ಬಟ್ ನಮ್ಮ ಹೋಮ್ ಇದ್ದಂಗೆ ಕಾಣಿಸ್ತಿದೆ ಅಂತ ಹೇಳಿದ್ದು. ಎಂತಕ್ಕಂದ್ರೆ ನಮ್ಮ ಆರ್ ಸಿ ಬಿ ಫ್ಯಾನ್ಸು ಆರ್ ಸಿ ಬಿ ಮ್ಯಾಚ್ ಇಲ್ಲ ಅಂದ್ರೇ ಅಲ್ಲಿರ್ತಾರೆ. ಇನ್ನು ನಮ್ಮ ಆರ್ ಸಿ ಬಿ ಮ್ಯಾಚ್ ಇದ್ದಾಗ ಇರಲ್ವಾ ಸಪೋರ್ಟ್ ಮಾಡೋದಕ್ಕೆ. ಇನ್ನು ಟಾಸ್ ಸೋತು ಜಿ ಅವರು ಬ್ಯಾಟಿಂಗ್ ಬರ್ತಾರೆ. ಬೆತ್ಮೂನಿಯವರು ಸಿಕ್ಕಾಪಟ್ಟೆ ಒಳ್ಳೆ ಸ್ಟಾರ್ಟ್ ಮಾಡ್ತಾರೆ, ಹಾಫ್ ಸೆಂಚುರಿ ಕೂಡ ಮಾಡ್ತಾರೆ. ಬಟ್ ಅವ್ರಿಗೆ ಇನ್ನೊಬ್ಬರು ಓಪನರು ಊಲ್ವಾರ್ಡ್ ಕಡೆಯಿಂದ ಯಾವುದೇ ಸಪೋರ್ಟ್ ಸಿಗಲ್ಲ. ಹಾಗೆಯೇ ನೆಕ್ಸ್ಟ್ ಬಂದಂಥ ಹೇಮಲತಾ ಅವರು ಅಷ್ಟು ಕಾಂಟ್ರಿಬ್ಯೂಷನ್ ಮಾಡಲ್ಲ. ಬಟ್ ನೆಕ್ಸ್ಟ್ ಬಂದಂಥ ಕ್ಯಾಪ್ಟನ್ ಗಾರ್ಡ್ನರ್ ಅವರು ಸಿಕ್ಕಾಪಟ್ಟೆ ಒಳ್ಳೆ ಸ್ಟಾರ್ಟ್ನ ಮಾಡ್ತಾರೆ, ಸಿಕ್ಕಾಪಟ್ಟೆ ಒಳ್ಳೆ ಇನ್ನಿಂಗ್ಸ್ನ ಆಡ್ತಾರೆ. ಈ ಹೈಯೆಸ್ಟು ಟೋಟಲ್ನ ಚೇಸ್ ಮಾಡೋದಕ್ಕೆ, ಆರ್ ಸಿ ಬಿ ಚೇಸ್ ಮಾಡೋದಕ್ಕೆ ಅವರೇ ಕಾರಣ. ಹೆಂಗೆ ಅಂದರೆ ಅವ್ರು ಹೊಡ್ಕೊಟ್ಟಿದ್ದಕ್ಕೆ ಇಷ್ಟೊಂದು ರನ್ ಬಂದಿದ್ದು, ಅದನ್ನು ಚೇಸ್ ಮಾಡಿ ಬಿಸಾಕಿದ್ದು ನಾವು. ಅವರು ಒನ್ ಆಫ್ ದ ಬೆಸ್ಟ್ ಆಲ್ರೌಂಡರ್ ಇನ್ ದ ವರ್ಲ್ಡು ವುಮೆನ್ಸ್ ಕ್ರಿಕೆಟಲ್ಲಿ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ ಮಗ. ಆಸ್ಟ್ರೇಲಿಯಾ ಕಡೆನೂ ಹಂಗೆ ಆಡ್ತಾರೆ. ಅವ್ರನ್ನ ಈ ವರ್ಷದಿಂದ ಗುಜರಾತ್ ಜೈಂಟ್ಸು ಕ್ಯಾಪ್ಟನ್ ಮಾಡಿದ್ದಾರೆ. ಎಂತಕ್ಕಂದರೆ 2 ಸೀಸನ್ನಿಂದ ಹೈಯೆಸ್ಟ್ ವಿಕೆಟ್ ಟೇಕರು, ಹೈಯೆಸ್ಟ್ ರನ್ ಸ್ಕೋರರು ಎರಡೂ ಕೂಡ ಅವರೇ ಆಗಿದ್ದರು, ಆಶ್ಲೆ ಗಾರ್ಡ್ನರ್ ಅವರು. ಸೊ ಅದಕ್ಕೋಸ್ಕರ ಕ್ಯಾಪ್ಟನ್ ಮಾಡಿದರೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಆಸ್ಟ್ರೇಲಿಯಾ ಕಡೆ ಕೂಡ ಅಷ್ಟೇ ಮಸ್ತಾಗಿ ಪರ್ಫಾರ್ಮ್ ಮಾಡ್ತಾರೆ. ಸೊ ಇವರು ಒನ್ ಆಫ್ ದ ಬೆಸ್ಟ್ ಆಲ್ರೌಂಡರ್ ಇನ್ ದ ವರ್ಲ್ಡು, ಅದನ್ನು ಅಕ್ಸೆಪ್ಟ್ ಮಾಡಲೇಬೇಕು. ಇನ್ನು ನೆಕ್ಸ್ಟು ಅವ್ರಿಗೆ ಜೊತೆಯಾಗಿ ಡಾಟಿನ್ ಅವರು ತುಂಬ ಚೆನ್ನಾಗಿ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಬಟ್ ಅವ್ರು ಜಾಸ್ತಿ ಹೊತ್ತಿರಲ್ಲ, ಹೊಂಡೋಗ್ತಾರೆ. ಅದಾದಮೇಲೆ ಸಿಮ್ರಾನ್ ಶೇಖ್ ಅವರು ಚೆನ್ನಾಗಿ ಒಂದು ಬೌಂಡ್ರಿ, ಒಂದು ಸಿಕ್ಸರ್ ಹೊಡಿತಾರೆ. ಬಟ್ ವೇರಮ್ ಅವರು ಒಂದು ಬಾಲ್ ಬಿಡ್ತಾರೆ ಮಗ. 2 ಬೌಂಡ್ರಿ ಹೊಡ್ಸ್ಕೊಂಡಿದ್ರು ಆ ಬಾಲ್ ಎಷ್ಟು ಕನ್ವಿನ್ಸಿಂಗ್ ಆಗಿತ್ತು ಅಂದರೆ ಕ್ಲೀನ್ ಬೋಲ್ಡ್ ಆಗೋಗ್ತಾರೆ ಸಿಮ್ರಾನ್ ಶೇಖ್ ಅವರು ಬಿಗ್ ಹೀಟರು. ಮ್ಯಾಚಿಂಗ್ ಮುಂಚೆ ಅವರು ಒಂದು ಮಾತಾಡ್ತಿದ್ರು, ನಾನು 50 ಬಾಲ್ ಆಡಿದ್ರೆ 25 ಬಾಲು ಪರ್ಫೆಕ್ಟ್ ಟೈಮಿಂಗ್ ಮಾಡ್ತೀನಿ ಅಂತ. ಮಸ್ತ್ ಪ್ಲೇಯರ್, ಅವರು ಕೂಡ ಬಿಗ್ ಹೀಟರು. ಸೊ ಈ ವೇರಮ್ ಅವ್ರ ಬಾಲ್ ಅಂತೂ ಸಿಕ್ಕಾಪಟ್ಟೆ ಕನ್ವಿನ್ಸಿಂಗ್ ಆಗಿತ್ತು. 2 ಬೌಂಡ್ರಿ ಹೊಡ್ಸ್ಕೊಂಡ್ರು. ಸೊ ಒಂದು ಒಳ್ಳೆ ಬೌಲರ್ ಅವರು ಸಿಕ್ಕಿದ್ದಾರೆ. ಬಟ್ ಮೊರೆನಿಕ್ಸ್ ಅಷ್ಟು ಕಾಂಟ್ರಿಬ್ಯೂಟ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ನೋಡೋಣ. ಇದಾದಮೇಲೆ ಅವರು ಟೋಟಲ್ನ ಸೆಟ್ ಮಾಡಿಕೊಡ್ತಾರೆ 201. ಅದಾದಮೇಲೆ ನಮ್ಮ ಬ್ಯಾಟಿಂಗ್ಗೆ ಬಂದಂಥ ಸ್ಮೃತಿ ಮಂದಾನ್ ಅವರು ಒಳ್ಳೆ ಸ್ಟಾರ್ಟ್ ಮಾಡ್ತಾರೆ, 2-3 ಬೌಂಡ್ರಿ ಹೊಡೆದು. ಬಟ್ ಅದಾದಮೇಲೆ ಕ್ಯಾಪ್ಟನ್ ಗಾರ್ಡ್ನರ್ ಮತ್ತೆ ಬಂದು ಕಾಟ ಕೊಡ್ತಾರೆ ವಿತ್ ದ ಬಾಲು. ಅಂದರೆ ಸೆಕೆಂಡ್ ಓವರ್ ಬಂದರು, ಅವರ ಫಸ್ಟ್ ಓವರು 2 ವಿಕೆಟ್, ಇಬ್ಬರು ಓಪನರ್ಸ್ನು ತಿನ್ಕೊಂಡ್ಬಿಟ್ರು. ಡ್ಯಾನಿ ಬ್ಯಾಟ್ ಅವ್ರ ಮೇಲೆ ಎಕ್ಸ್ಪೆಕ್ಟೇಷನ್ ಇತ್ತು, ಬಟ್ ಸ್ಟಾರ್ಟ್ ಮಾಡಿದ್ರು, ಪರ್ಫಾರ್ಮ್ ಮಾಡಲಿಲ್ಲ, ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗಿಲ್ಲ, ಸಿಂಗಲ್ ಡಿಜಿಟ್ಗೆ ಔಟ್ ಆಗೋದ್ರು. ಸೊ ಫಸ್ಟು 2ನೇ ಓವರಲ್ಲೇ ಇಬ್ಬರು ಓಪನರ್ಸ್ನ ಕಳ್ಕೊಂಡಾದ್ಮೇಲೆ ಬಂದಿದ್ದು ನಮ್ಮ ಕ್ರಶು ಪೆರಿ ಲೇಡಿ, ಅವ್ರ ಜೊತೆ ರಾಘವಿ ಬಿಸ್ಟೋರು. ಇವರಿಬ್ಬರು ನಿಂತ್ಕೊಂಡು ಒಂದೊಳ್ಳೆ ಸ್ಟೇಜ್ನ ಸೆಟ್ ಮಾಡಿದ್ರು. ಒಂದೊಳ್ಳೆ ಪಾರ್ಟ್ನರ್ಶಿಪ್ ಬಂತು ಇವರಿಬ್ಬರ ಮಧ್ಯೆ. ನಮ್ಮ ಪೆರ್ರಿ ಅಂತೂ ಹಾಫ್ ಸೆಂಚುರಿ ಮಾಡಿ ಒಳ್ಳೆ ಸ್ಟೇಜ್ನ ಸೆಟ್ ಮಾಡಿಕೊಟ್ರು ಟಾರ್ಗೆಟ್ನ ಚೇಸ್ ಮಾಡೋದಕ್ಕೆ. ಬೌಲಿಂಗ್ ಮಾಡಲಿಲ್ಲ ಹಿಪ್ ಇಂಜುರಿಯಿಂದ. ನೋಡೋಣ ಮುಂದೆ ಮಾಡ್ತಾರೋ ಇಲ್ವೋ, ಅಥವಾ ಈ ಸೀಸನ್ ಫುಲ್ ಮಾಡಲ್ವೋ ಡೌಟ್ ಇದೆ. ಒಟ್ಟಿಗೆ ಬ್ಯಾಟಿಂಗ್ ಅಂತೂ ಸಿಕ್ಕಾಪಟ್ಟೆ ಸಖತ್ತಾಗಿ ಆಡಿದ್ರು, ಎಲ್ಲಿ ನಿಲ್ಸಿದ್ರು ಅಲ್ಲಿಂದನೇ ಆಡಿದ್ರು. ಅದಾದಮೇಲೆ ರಾಘವಿ ಬಿಸ್ಟೋರು ಇವರೊಬ್ಬರೇ ಬೌಲರ್ಗೆ ಮರ್ಯಾದೆ ಕೊಟ್ಟು ಆಡಿದ್ದು ಮಗ. 27 ಬಾಲ್ಗೆ 25 ಹೊಡೆದ್ರು. ಇವರು ಬಿಗ್ ಹೀಟರು, ಅಂದರೆ ಇವರು ರಿಚಾ ಘೋಷ್ ಥರ ಆಡ್ತಾರೆ ಅಂತ ಕೇಳ್ಪಟ್ಟಿದ್ದೆ. ಬಟ್ ಫಸ್ಟ್ ಮ್ಯಾಚ್ ಆಡಿಲ್ಲ, ನೋಡೋಣ ಮುಂದೆ ಹೇಗೆ ಆಡ್ತಾರೆ ಅಂತ. ನೆಕ್ಸ್ಟು ಬಂದರು ಮಗ ನಮ್ಮ ಲೇಡಿ ABD ರಿಚಾ ಘೋಷ್ ಅವರು. ಒಪ್ಕೊತೀರಲ್ವಾ ಲೇಡಿ ABD ಅಂತ ನಮ್ಮ ಆರ್ ಸಿ ಬಿಗೆ? ಕೆಳಗಡೆ ಕಾಮೆಂಟ್ಸಲ್ಲಿ ತಿಳಿಸಿ. ಏನು ಮಗ ಹೊಡೆದಿದ್ದು ಇವರು? ಹೋದ ವರ್ಷ ವಿನ್ನಿಂಗ್ ಶಾಟ್ ಹೊಡೆದಿದ್ದು ಇವರೇನೆ, ಈ ವರ್ಷ ವಿನ್ನಿಂಗ್ ಶಾಟ್ ಹೊಡೆದಿದ್ದು ಇವರೇನೆ. ಲಾಸ್ಟ್ ಇಯರು ಫೈನಲಲ್ಲಿ ಹೊಡೆದಿದ್ರು, ಈ ಇಯರು ಫಸ್ಟ್ ಮ್ಯಾಚಲ್ಲಿ ಹೊಡೆದಿದ್ದಾರೆ. ಇವರು ಕೂಡ ಎಲ್ಲಿ ನಿಲ್ಸಿದ್ರು ಅಲ್ಲಿಂದ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿದ್ದಾರೆ. ಇವ್ರ ಬಗ್ಗೆ ಏನು ಹೇಳೋಣ ಮಗ, ಲಾಸ್ಟ್ ಇಯರ್ ಕೂಡ ಇಷ್ಟೇ ಮಸ್ತಾಗಿ ಪರ್ಫಾರ್ಮ್ ಮಾಡಿದರು ರಿಚಾ ಘೋಷ್ ಅವರು. ಆ್ಯಸ್ ಎ ಫಿನಿಷರ್ ಸಿಕ್ಕಾಪಟ್ಟೆ ಒಳ್ಳೆ ಹೆಸರು ಮಾಡಿಬಿಟ್ಟಿದ್ದಾರೆ. ಒನ್ ಆಫ್ ದ ಬೆಸ್ಟ್ ಫಿನಿಷರ್ ಇನ್ ದ ವರ್ಲ್ಡು. ಆಮೇಲೆ ಇನ್ನೂ ಫ್ಯೂಚರ್ ಅಂತೂ ಸಿಕ್ಕಾಪಟ್ಟೆ ಸಖತ್ತಾಗಿರುತ್ತೆ ನೋಡಿ. ಎಂತಕ್ಕಂದರೆ ಇನ್ನು ಕೇವಲ 21 ವರ್ಷ ರಿಚಾ ಘೋಷ್ ಅವ್ರಿಗೆ. ಇನ್ನು ಇವ್ರ ಜೊತೆಗೆ ಆಡಿದ್ದು ಕನಿಕಾ ಅಹುಜಾ, ಇವ್ರನ್ನೂ ಮರೆಯೋಂಗಿಲ್ಲ. ಇವರು ಸಿಕ್ಕಾಪಟ್ಟೆ ಒಳ್ಳೆ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದು ಲಾಸ್ಟು ರಿಚಾ ಘೋಷ್ ಅವ್ರ ಜೊತೆ ಸೇರಿಕೊಂಡು. ಗುಜರಾತ್ ಮ್ಯಾಚ್ ಸೋತಿದ್ದು ಅಂದರೆ ಮಗ ಫೀಲ್ಡಿಂಗಲ್ಲೇ ಸಿಕ್ಕಾಪಟ್ಟೆ ಮಿಸ್ಫೀಲ್ಡ್ಗಳು, ಕ್ಯಾಚಸ್ ಡ್ರಾಪ್ಗಳು, ಅಲ್ಲೇ ಅವ್ರು ಮ್ಯಾಚ್ ಸೋತೋಗಿದ್ದು. ನಮ್ಮ ಆರ್ ಸಿ ಬಿ ಅವರು ಒಳ್ಳೆ ಫೀಲ್ಡಿಂಗ್ ಮಾಡಿದ್ರು. ಜಿ ಅವರು ಗೆಲ್ಲಬೇಕಿತ್ತು ಅಂದರೆ ಒಳ್ಳೆ ಫೀಲ್ಡಿಂಗ್ನ ಮಾಡಬೇಕಿತ್ತು. ಒಳ್ಳೆ ಸ್ಕೋರ್ನೇನೋ ಮಾಡಿದರು, ಬಟ್ ಫೀಲ್ಡಿಂಗಲ್ಲಿ ಅವ್ರು ಎಡವಿದ್ರು.
ಹಾಗೇನೆ ನಮ್ಮ RCBಗೆ ಒಂದು ಒಳ್ಳೆ ಪಾರ್ಟ್ನರ್‌ಶಿಪ್‌ಗಳು ಬಂತು. ಬಟ್ ಅಲ್ಲಿ ಜಿ ಕಡೆ ಅಷ್ಟೊಂದು ಚೆನ್ನಾಗಿ ಬರಲಿಲ್ಲ. ಅಲ್ಲಿ ಫಸ್ಟು ಬೆತ್ಮೂನಿ ಅವ್ರು ಆಡಿದ್ರು. ಅವ್ರಿಗೆ ಸಪೋರ್ಟ್ ಯಾವುದೂ ಸಿಕ್ಕಲಿಲ್ಲ. ಅವ್ರು ಔಟ್ ಆದಮೇಲೆ ಗಾರ್ಡ್ನರ್ ಅವ್ರು ಆಡಿದ್ರು. ಗಾರ್ಡ್ನರ್ ಇವ್ರ ಇನ್ನಿಂಗ್ಸ್‌ನಂತೂ ಮೆಚ್ಕೊಳ್ಳೇಬೇಕು. 7, 8, 9 ಸಿಕ್ಸು ಹೊಡೆದಿರೋದು ಇವತ್ತು. ಜೊತೆಗೆ 2 ವಿಕೆಟು ಫಸ್ಟ್ ಓವರಲ್ಲೇನೆ, ಅದು ಒಳ್ಳೆ ಓಪನರ್ಸ್‌ನ. ಸೊ ಕ್ಯಾಪ್ಟನ್ ಲೀಡಿಂಗ್ ಫ್ರಮ್ ದ ಫ್ರಂಟ್ ಅಂತ ಇವರು ಮುಂದೆ ತಗೊಂಡೋಗಿದ್ದು ಬ್ಯಾಟಿಂಗಲ್ಲಾಗಲಿ ಬೌಲಿಂಗಲ್ಲಾಗಲಿ. ಸೊ ಇವ್ರ ಬಗ್ಗೆ ಅಪ್ರಿಸಿಯೇಷನ್ ಇದ್ದೇ ಇರುತ್ತೆ. ಇನ್ನು ನಮ್ಮ ಬೆಂಗಳೂರವರು ನೆಕ್ಸ್ಟ್ ಮ್ಯಾಚು ಡೆಲ್ಲಿ ಕ್ಯಾಪಿಟಲ್ಸ್ನ ಫೇಸ್ ಮಾಡ್ತಿದ್ದಾರೆ. ಇವತ್ತು ಡೆಲ್ಲಿ ವರ್ಸಸ್ ಮುಂಬೈ ಮ್ಯಾಚ್ ಇದೆ. ಪ್ರಿವ್ಯೂ ಬೇಕು ಅಂದರೆ ಕೆಳಗಡೆ ಕಾಮೆಂಟ್ಸಲ್ಲಿ ತಿಳಿಸಿ. ಈಗ ಸದ್ಯಕ್ಕೆ ಬೆಂಗಳೂರು ಮ್ಯಾಚಸ್ದು ಮಾತ್ರ ಮಾಡೋಣ ಅಂದ್ಕೊಂಡಿದ್ದೀನಿ. ನಿಮ್ಮ ಸಪೋರ್ಟ್ ಹೇಗೆ ಸಿಗುತ್ತೋ ಹಾಗೆ ವೀಡಿಯೋಗಳು ಬರ್ತಾ ಇರ್ತವೆ. ಸೊ IPL ಶುರುವಾಗ್ತಿದೆ, WPL ನಡೀತಿದೆ, ಚಾಂಪಿಯನ್ಸ್ ಟ್ರೋಫಿ ಕೂಡ ಇರುತ್ತೆ. ಸೊ ಸಿಕ್ಕಾಪಟ್ಟೆ ಅಪ್ಡೇಟ್ಸ್ ಅಂತೂ ಬರ್ತಾ ಇರುತ್ತೆ. ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕ್ಕೊಂಡು ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿಲ್ಲ, ಖಂಡಿತ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗೈಸ್.